ಯತ್ನಾಳ್ ಬಳಿಕ ಮತ್ತಿಬ್ಬರು ಬಿಜೆಪಿ ಶಾಸಕರ ಉಚ್ಚಾಟನೆಯಾಗುತ್ತಾ? ಎಸ್.ಟಿ. ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಉಚ್ಚಾಟನೆಯಾಗುವುದು ಪಕ್ಕಾನ? ಹಾಗಾದ್ರೆ ಇಬ್ಬರ ಉಚ್ಚಾಟನೆ ಆಗುತ್ತೆ ಎಂಬ ಛಲವಾದಿ ಹೇಳಿಕೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿದ್ದಾರೆ. ಉಚ್ಚಾಟನೆ ಬಗ್ಗೆ ಕೇಂದ್ರದ ನಾಯಕರು ತೀರ್ಮಾನ ಮಾಡ್ತಾರೆ. ಪಕ್ಷ ನಮ್ಮ ತಾಯಿ ಇದ್ದಂತೆ, ಪಕ್ಷದ ವಿರುದ್ಧ ಹೇಳಿಕೆ ಕೊಡಬಾರದು. ರೆಬಲ್ ನಾಯಕರ ಸಭೆ ಬಗ್ಗೆ ವರಿಷ್ಠರು ಗಮನ ಹರಿಸ್ತಾರೆ. ನನಗೆ ಸಭೆ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ದಾರೆ ಆರ್ ಅಶೋಕ್. ಉಚ್ಚಾಟನೆ ವಾಪಸ್ಗೆ ಜಯಮೃತ್ಯುಂಜಯ ಸ್ವಾಮೀಜಿಗಳು ಆಗ್ರಹ ಮಾಡಿದ್ದಾರಲ್ಲ, ಆ ವಿಚಾರದಲ್ಲೂ ಕೂಡ ಆರ್ ಅಶೋಕ್ ಮಾತನಾಡಿದ್ದಾರೆ. ನಮ್ಮದು ಪೊಲಿಟಿಕಲ್ ಪಾರ್ಟಿ, ಅವರದ್ದು ಮಠ. ಬಸವ ಜಯಮೃತ್ಯುಂಜಯ ಶ್ರೀಗಳ ಹೇಳಿಕೆ ಆಶ್ಚರ್ಯಕರವಾಗಿದೆ. ಈ ಆಶ್ಚರ್ಯಕರ ಹೇಳಿಕೆಯನ್ನು ನೀಡಿರುವ ಬಗ್ಗೆ ವಿಮರ್ಶೆ ಮಾಡಿಕೊಳ್ಬೇಕು ಅಂತ ಹೇಳಿದ್ದಾರೆ. ಮತ್ತೆ ಸ್ವಾಮೀಜಿ ಇದರ ಬಗ್ಗೆ ವಿಮರ್ಶೆ ಮಾಡಿಕೊಳ್ಳಿ ಅಂತ ಹೇಳಿ ಬೆಂಗಳೂರಿನಲ್ಲಿ ಆರ್ ಅಶೋಕ್ ಹೇಳಿದ್ದಾರೆ. ನೋಡಿ, ಇದೆಲ್ಲನೂ ಕೂಡ ಕೇಂದ್ರದ ನಾಯಕರು ತೆಗೆದುಕೊಂಡಿರುವಂಥದ್ದು. ಕೇಂದ್ರದ ನಾಯಕರು ಎಲ್ಲ ಮಾಹಿತಿಗಳನ್ನ ಪಡೆದು ಕ್ರಮಗಳನ್ನ ತೆಗೆದುಕೊಳ್ತಾ ಇದ್ದಾರೆ. ಅದರಿಂದ ಅವ್ರಿಗೆ ಏನೇನ್ ಮಾಹಿತಿ ಇದೆ ಅದನ್ನ ನಾವು ಎಲ್ಲರೂ ಒಟ್ಟಿಗೆ ಹೋಗ್ಬೇಕು, ಕಾಂಗ್ರೆಸ್ಸಿನ ಈ ದುರಾಡಳಿತವನ್ನ ಎದುರಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ ಇತ್ತು. ಪಾರ್ಟಿ ನಮ್ಮ ತಾಯಿ ಇದ್ದಂಗೆ, ನಾವೆಲ್ಲ ಪಾರ್ಟಿಯ ಶಿಸ್ತಿನ ಸಿಪಾಯಿಗಳು. ಪಾರ್ಟಿ ಏನ್ ತೀರ್ಮಾನ ತೆಗೆದುಕೊಳ್ಳುತ್ತೋ ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೀರಿ. ಯಾರು ಕೂಡ ಪಾರ್ಟಿಯ ವಿರುದ್ಧವಾಗಿ ಯಾವುದೇ ರೀತಿಯಾದಂಥ ಹೇಳಿಕೆಗಳನ್ನ ಕೊಡಬಾರದು ಅಂತೇಳಿ ನಾನು ಕೂಡ ನಮ್ಮ ಕಾರ್ಯಕರ್ತರಿಗೆ ವಿನಂತಿಯನ್ನ ಮಾಡ್ತೇನೆ. ಇದೆಲ್ಲಾನು ಕೂಡ ಕೇಂದ್ರದ ನಾಯಕರು ಗಮನಿಸ್ತಾ ಇದ್ದಾರೆ. ಅವರು ಈ ಆಕ್ಷನ್ ಎಲ್ಲ ಆದ್ಮೇಲೆ ಕೇಂದ್ರದ ನಾಯಕರು ಕೂಡ ಗಮನಿಸ್ತಾ ಇದ್ದಾರೆ. ನೋಡೋಣ, ನನಗೆ ಇನ್ನೂ ಗೊತ್ತಿಲ್ಲ ಸಭೆ ಮಾಡ್ತಾ ಇರೋದ್ರ ಬಗ್ಗೆ. ನನ್ಗೇನು ಮಾಹಿತಿ ಬಂದಿಲ್ಲ. ಅಲ್ಲ, ಕೊಡ್ಲಿ, ರಿವ್ಯೂ ಮಾಡು ಅಂತ ಕೇಳಕ್ಕೆ ಕಾರ್ಯಕರ್ತರಿಗೆ ಮತ್ತು ಮುಖಂಡರಿಗೆ ಅಧಿಕಾರ ಇದೆ, ಅದು ಕೊಡ್ಬೋದು. ಆದ್ರೆ ಪಾರ್ಟಿ ವಿರುದ್ಧ ಅಂತೂ ಮಾತಾಡಬಾರ್ದು. ಕೇಂದ್ರದ ನಾಯಕರ ಜೊತೆ ನಾವೆಲ್ಲ ಮುಖಂಡರು, ನಾನು ಒಬ್ಬನೇ ಅಂತಲ್ಲ, ಎಲ್ಲರೂ ಕೂಡ ಬಹಳಷ್ಟು ಮುಖಂಡರು, ಒಂದು 10-12 ಜನ ಮುಖಂಡರು ಕೂಡ ಕೇಂದ್ರದ ನಾಯಕರಿಗೆ ಈ ಎಲ್ಲ ವಿಚಾರಗಳು ಹೇಳಿದ್ರಿ. ಒಟ್ಟಾಗಿ ಹೋದರೆ ನಮ್ಗೆ ಈ ಕಾಂಗ್ರೆಸ್ ಅನ್ನ ಬಡಿಯುವಂಥದ್ದಕ್ಕೆ ಉಪಯೋಗ ಆಗುತ್ತೆ ಅನ್ನೋ ಮಾತನ್ನ ನಾವೆಲ್ಲರೂ ಕೂಡ ಕೇಂದ್ರದ ನಾಯಕರಿಗೆ ಹೇಳಿದ್ರಿ. ಆದ್ರೆ ಕೇಂದ್ರದ ಒಂದು ಶಿಸ್ತು ಸಮಿತಿ ನೋಟಿಸ್ ಕೊಟ್ಮೇಲೆ ಅವರ ರಿಪ್ಲೈನ್ಸ್ ಏನೇನ್ ಮಾಡಿದಾರೋ ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅದರ ಆಧಾರದಲ್ಲಿ ಅವ್ರು ತೀರ್ಮಾನ ತೆಗೆದುಕೊಂಡಿದ್ದಾರೆ. ನೋಡಿ, ಇದೆಲ್ಲನೂ ಕೂಡ ಕೇಂದ್ರದ ನಾಯಕರು ತೆಗೆದುಕೊಂಡಿರುವಂಥದ್ದು.